ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಬರತುಳುವರನ್ನ ಮಾತಾಡ್ತಿರೋ ಸ್ನೇಹಿತರೆ. ನಿಮ್ಮ ಆಶೀರ್ವಾದದಿಂದ ಸ್ನೇಹಿತರೆ ಇವತ್ತು ನನಗೆ 8,000 ಮೇಲೆ ಫಾಲೋವರ್ಸ್ ದಾಟೋಗಿದ್ದಾರೆ. ಅದಕ್ಕೋಸ್ಕರ ಒಂದು ಉತ್ಪೂರಕವಾದ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮಗೆ ಸ್ನೇಹಿತರೆ ನಾನೊಂದು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ಆರೋಗ್ಯ ಹೆಲ್ತ್ ಟಿಪ್ಸ್ ಅಂತ ಹೇಳ್ಬೋದು. ಇದು ಹೆಲ್ತ್ ಟಿಪ್ಸ್ ಅಂದರೆ ಯಾವ ಥರ ಅಂದರೆ, ನನಗೆ ಒಬ್ಬರು ಇದನ್ನ ಹೇಳ್ಕೊಟ್ಟು ಒಂದು ವಾರ ಆಯ್ತಷ್ಟೇ ನಾನು ಮಾಡಿದ್ದೀನಿ. ಈಗ ಮಾಡಿದ ತಕ್ಷಣ ನಿಮಗೆ ಈ ವಿಡಿಯೋನ ನಾನು ತೋರಿಸ್ಬೇಕು ಅಂತ ನನಗಿಷ್ಟ ಆಯಿತು ಮಾಡಿ. ಏನಂತ ಹೇಳಿದ್ರೆ ಸ್ನೇಹಿತರೆ, ಇದು ನೋಡಿ ಬೂದು ಕುಂಬಳಕಾಯಿ ಸ್ನೇಹಿತರೆ. ಇದು ದೇವಸ್ಥಾನಗಳಲ್ಲೆಲ್ಲ ತುಂಬ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರೆ. ನಾವೇನು ಮಾಡ್ತೀವಿ, ಕೆಲವರು ಬೂದು ಕುಂಬಳಕಾಯಿನ ಅಯ್ಯೋ ಅಂದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಬರೀ ಸಾಂಬಾರು ತಿಂದ್ಬಿಟ್ಟು ಬರ್ತೀವಿ. ಅದ್ರದ್ದು ಶಕ್ತಿ ಏನಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದನ್ನು ಏನಿಲ್ಲ, ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆದು ತಗೊಂಡು ಕಟ್ಟಿಂಗ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಆಡಿಸ್ಬಿಟ್ಟು ಅದನ್ನು ರಸನ ಹಿಂಡಿ ಒಂದು 2 ಲೀಟ್ರ್ ಪೆಪ್ಸಿ ಬಾಟ್ಲೊಳಗಡೆ ಎಷ್ಟು ತುಂಬ್ತದೋ ಅಷ್ಟು ಬರೀ ರಸ, ಅದನ್ನು ಬೆಳಿಗ್ಗೆ ಒಂದು ಗ್ಲಾಸು, ಸಾಯಂಕಾಲ ಒಂದು ಗ್ಲಾಸ್ ಸ್ನೇಹಿತರೆ ನೀವು ಕುಡಿತಾ ಬನ್ನಿ. ನಮಗೇನು ಅಂತ ಹೇಳಿದ್ರೆ ಸ್ನೇಹಿತರೆ, ನಮಗೇನು ಈಗ ನನಗೆ ಈಗ 45 ಏಜ್ ಆಗಿದೆ. ನಾವು 1 ತಿಂಗಳು 2 ತಿಂಗಳಲ್ಲಿ 40 ಏಜ್ಗೆ ವಾಪಸ್ ಹೋಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಏನು ಗೊತ್ತಾ ಸ್ನೇಹಿತರೆ, ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಾಲೋವರ್ಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ, ನಿಮ್ಮ ಲೈಕ್ ಶೇರ್ ಕಮೆಂಟ್ಸ್ಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾಯಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ, ನನಗೆ ಯಾರು ಈ ವಿಷಯ ಇದ್ರದ್ದೇನು ವಿಷಯ ಹೇಳ್ಕೊಟ್ರು, ಅವ್ರು ಏನು ಹೇಳಿದ್ದಾರೆ ಅಂದರೆ, ನನಗೇನಾದರೂ ಒಳ್ಳೆಯದಾದರೆ, ನಿಮಗೂ ಏನಾದರೂ ಒಳ್ಳೆಯದಾದರೆ ಬರೀ ಈ ಕೂರ್ಗ್ ಬರತುಳುವರನ್ನ ನೆನೆಸ್ಕೊಳ್ಳಿ ಸಾಕು ಸ್ನೇಹಿತರೆ. ನೀವು ಫಾಲೋವರ್ಸ್ ಆಗೋದು ಬೇಡ, ನನಗೆ ಲೈಕ್ ಶೇರ್ ಕಮೆಂಟು ಮಾಡೋದು ಬೇಡ. ನಿಮಗೆ ಇದನ್ನ ನಾನು ಇವತ್ತು ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ. ಅಷ್ಟಕ್ಕಂತ ನೋಡಿ, ಈ ಏನಂತ ಹೇಳಿದ್ರೆ, ಇದನ್ನೆಲ್ಲ ಮಾಡಬೇಕಾದ್ರೆ ಈ ಥರ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಬೇಡ, ಒಂದು ಇದಕ್ಕೋಸ್ಕರ ಟ್ರೆಂಡಿಂಗ್ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ ಮಾಡಿದೆ. ಈಗ ಒಂದು ಒಂದು ಓಲ್ಡ್ ಗೆಟಪಲ್ಲಿ ಬರ್ತೀನಿ, ಆ ಗೆಟಪಲ್ಲಿ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿಗಂಟ ಸ್ನೇಹಿತರೆ ನೋಡಿ, ಈಗ ಕುಂಬಳಕಾಯಿ ಇದನ್ನು ಕಟ್ ಮಾಡ್ಕೊಳ್ಳುವ. ಫಸ್ಟು ಸೈಡ್ ಹೋಗಿ ಎಲ್ಲರೂ ಏಕ್ ಮಾರ್ ದೋ ತುಕಡ ಆಯಿತಾ. ಇದೊಂದು ಪೀಸ್ ಆಯಿತು ನೋಡಿ. ಈಗ ಇನ್ನೊಂದು ಪೀಸ್ ಮಾಡ್ಕೊಳ್ಳೋಣ. ಹಿಂಗೇನೆ ಹಿಂಗೆ ಇಟ್ಕೊಳ್ಳಿ. ಇನ್ನೊಂದು ಪೀಸು ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡ್ಕೋಬೇಕು ಈ ಥರ. ಯಾಕೆಂದರೆ ನಮಗೆ ಪೀಸ್ ಬೇಕಾದ್ರೆ ಸುಲಭ ಆಗಬೇಕು. ಈ ಥರ ಪೀಸ್ ಇರಲಿ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ಗಳು. ಮಣ್ಣಾಗಿದ್ದನ್ನೆಲ್ಲ ತೊಳ್ಕೊಳ್ಳೋಣ, ಡೋಂಟ್ ವರಿ. ಮಿಸ್ ಮಾಡ್ಕೊಡಿ ಫಸ್ಟ್. ಈ ಥರ ಆಯ್ತಲ್ಲ. ಈಗ ಸ್ನೇಹಿತರೆ ನೋಡಿ, ಇದನ್ನ ಈ ಬೀಜ ಏನಿದೆ ಇದು ಈ ಥರ ತೆಗೆದು ಬಿಡ್ಬೇಕು ನಿಮಗೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವೀಗ ಇಲ್ಲಿ ಈ ಥರ ಮಾಡ್ಕೋಬೇಕು. ಇದನ್ನ ಈಗ ನಮ್ಮ ಮನೆ ಒಳಗಡೆ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಮಿಕ್ಸಿಲಿ ನಾವು ಇದನ್ನ ಕಡಿಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಆಗಿರಬೇಕು. ಬನ್ನಿ ನಾವು ಒಳಗಡೆ ಹೋಗೋಣ. ಈಗ ಕ್ಲೀನಾಗಿ ತೊಳ್ಕೊಬಿಡೋಣ.
ಸ್ನೇಹಿತರೆ ನೋಡಿ ಇಷ್ಟಿದೆ. ಇದನ್ನ ಏನಂತ ಹೇಳಿದ್ರೆ ನಾವು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು ನೋಡಿ. ಇದು ಯಾಕೆಂತ ಹೇಳಿದ್ರೆ ನೋಡಿ ಈ ಥರ ಯಾಕೆಂದರೆ ಇದು ಮಿಕ್ಸಿ ಮಾಡಲಿಕ್ಕೆ ಸುಲಭ ಆಗಬೇಕು ಸ್ನೇಹಿತರೆ. ಹಾಂ, ಓಕೆ, ಈ ಥರ ಎಲ್ಲ ಕುಯ್ಕೊಳ್ಳೋಣ, ಆಮೇಲೆ ನೋಡೋಣ ನೆಕ್ಸ್ಟ್. ಸ್ನೇಹಿತರೆ ನೋಡಿ ಇಲ್ಲಿ ಈ ಥರ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಒಳಗೆ ಹಾಕೋಬಿಡೋಣ. ಈಗ ಫಸ್ಟ್ ಈ ಥರ ಮಿಕ್ಸಿ ಒಳಗೆ ಹಾಕೊಳ್ಳೋಣ. ನೋಡಿ ಈ ಥರ ಮಿಕ್ಸಿ ಒಳಗೆ ಹಾಕೊಂಡು ಮಿಕ್ಸಿನ ಸ್ನೇಹಿತರೆ ನೋಡಿ ಯಾವ ಥರ ಆಗಿದೆ ಅಂತ. ಸರ್ ಗಂಜಿ ಥರ ಇದೆಯಲ್ಲ ಸ್ನೇಹಿತರೆ. ನೋಡಿ ಇದರಲ್ಲಿ ಏನೇನು ಪವರ್ ಇದೆ ಅಂತ ನಾನು ಅದರಲ್ಲಿ ಏನು ಐಟಮ್ ಇದೆ ಅಂತ ನಿಮ್ಗೆ ಹೇಳಲ್ಲ. ಗೂಗಲಲ್ಲಿ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕೇಳ್ಕೊಳ್ಳಿ ಸ್ನೇಹಿತರೆ. ಬೇಕಾದ್ರೆ ಅವರು ಇದನ್ನ ಕುಡಿತಾ ಇರ್ತಾರೆ, ಆದ್ರೆ ನಿಮಗೆ ಮಾತ್ರ ಹೇಳಲ್ಲ, ಟ್ಯಾಬ್ಲೆಟ್ಸ್ ತಿನ್ನಿ ಅಂತ ಹೇಳ್ತಾರೆ. ಇದು ನೋಡಿ ಸ್ನೇಹಿತರೆ, ಇದು ಕುಡಿದ್ರೆ ಮಾತ್ರ ನಿಜವಾಗ್ಲೂ ಮನುಷ್ಯ 100 ವರ್ಷ 100% ಬದುಕೋದಂತೂ ಗ್ಯಾರಂಟಿ. ಯಾವ ರೋಗಗಳು ಬರೋದಿಲ್ಲ. ನೋಡಿ ಈ ಥರ ಬಟ್ಟೆ ತಗೋಬೇಕು. ಈ ಥರ ನೋಡಿ ಹೋಲ್ ಇರಬೇಕು, ಸಣ್ಣ ಸಣ್ಣ ಹೋಲು. ಇದ್ರೊಳಗಡೆ ಇದ್ರ ರಸಗಳು ಹೋಗ್ಬೇಕು ಸ್ನೇಹಿತರೆ. ಈ ಥರದನ್ನ ನಾವು ಇದ್ರ ಮೇಲೆ ಈ ಥರ ಮಡಗಬೇಕು. ಈ ಥರ ನೋಡಿ, ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಆನಂತರ ನಾವೀಗ ಮಿಕ್ಸಿಯಿಂದ ತೆಗಿಯುವ. ಈ ಥರ ತಗೊಂಡು ಈಗ ಇದ್ರೊಳಗಡೆ ನಾವು ಬಿಡೋಣ ಸ್ನೇಹಿತರೆ. ಇದನ್ನ ಹಿಂಗೆ ಗಟ್ಟಿಯಾಗಿ ಇಟ್ಕೊಳ್ಳಿ, ಬಟ್ಟೆನ ಈ ಥರ ಮಾಡ್ಕೊಳ್ಳಿ. ಆ ನಂತರ ನೋಡಿ ಇದನ್ನ ಹಿಂಗೆ ಮೆಲ್ಲೆ ಬಿಟ್ಕೊಳ್ಳಿ. ಈ ಥರ ಬಿಟ್ಕೊಂಡ್ರ ನೋಡಿ, ಈಗ ನೋಡಿ ಈ ಥರ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇದಕ್ಕೆ ನಿಮಗೆ ಭಾಳ ಏನು ಖರ್ಚಿಲ್ಲ. ಇದಕ್ಕೆ ನಿಮ್ಮ ಮನೇಲಿ ಹಳ್ಳಿ ಕಡೆ ಆದರೆ ನಿಮ್ಮ ಮನೆಗಳಲ್ಲಿ ಇದನ್ನ ಬೆಳ್ಕೋಬಹುದು ಸ್ನೇಹಿತರೆ. ಹಳ್ಳಿ ಆಗಲಿ ಸಿಟಿ ಆಗಲಿ ಒಂದು ಸ್ವಲ್ಪ ಜಾಗ ಇದ್ರೆ ಸಾಕು. ಒಂದು ಬೆಳ್ಳಿ ಬೆಳೆಸ್ಬಿಟ್ಟು ಒಂದು ಮರಕ್ಕೆ ಹಬ್ಬಿಸ್ಬಿಟ್ರೆ ಸಿಗುತ್ತೆ. ಇಲ್ಲಾಂದರೆ ಸಂತೆಗೆ ಹೋದರೆ ಒಂದು 10, 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ನಿಮ್ಗೆ ಸಿಗುತ್ತೆ. ನೀವು ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಂತೆ. ಇದೆಲ್ಲ ಒಂದು ದೊಡ್ಡ ವಿಶೇಷನೇ ಅಲ್ಲ ಅಂತ ನಾನು ಹೇಳ್ತೀನಿ. ಈ ಥರ ಮಾಡ್ಕೋಬೇಕಂಗೆ. ಈಗ ನೋಡಿ ಇಷ್ಟ ಆಯ್ತಲ್ಲ. ಈಗ ನಾವು ವಾಪಸ್ ತೆಗೆಯೋಣ ಅದನ್ನ. ಆಮೇಲೆ ಇದನ್ನ ಹಿಂಗೆ ತಗೋಬಿಟ್ಟು ಸ್ನೇಹಿತರೆ ನೋಡಿ ಈ ಥರ ಹಿಂಡ್ಕೋಬೇಕು. ಈ ಥರ ಸಾಕು. ಆನಂತರ ಸ್ನೇಹಿತರೆ ಇದ್ರ ಟೇಸ್ಟು ಯಾವ ಥರ ಇರುತ್ತೆ ಅಂತ ನೋಡಿ. ಈ ಕಡೆ ತಗೊಂಡೆ, ಈಗ ನೋಡೋಣ. ಒಂಥರ ಇದೆ ಅಂದರೆ ಏನು ಅಂದರೆ ಒಂಥರ ಚಪ್ಪೆ ಏನು ಕುಡಿಬೋದು. ಅಂದರೆ ನಿಮ್ಗೇನಾದ್ರು ಅಂಥದ್ದು ಟೇಸ್ಟ್ ಬೇಕು, ಇದು ಬಿ ಪಿ ಇರೋರಾದರೆ ಉಪ್ಪು ಹಾಕೋಬೇಡಿ, ಹಾಗೆ ಕುಡೀರಿ. ಇಲ್ಲಾಂದ್ರೆ ಒಂದು ಚೂರು ಚಿಟಕಿ ಉಪ್ಪು ಹಾಕೊಂಡ್ರೆ ಸಾಕು. ಬನ್ನಿ ಅದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಉಪ್ಪನ್ನ. ಸ್ನೇಹಿತರೆ ಇದಾದ್ಮೇಲೆ ನೀವು ಈ ತರ ಎಲ್ಲಾನು ನೋಡಿ, ಇಲ್ಲಿ ಈ ತರ ಇದೆಯಲ್ಲ, ಇದನ್ನೆಲ್ಲ ಫುಲ್ ಎಲ್ಲ ಮಾಡ್ಕೋಬೇಕು. ನಾನು ಸದ್ಯಕ್ಕೆ ಇದನ್ನ ಕುಡಿದು ನಿಮ್ಗೆ ತೋರಿಸ್ತೀನಿ. ಇದು ಬೆಳಿಗ್ಗೆ ಸ್ನೇಹಿತರೆ ಹಸಿ ಹೊಟ್ಟೆಲಿ ಕುಡಿಬೇಕು ನೀವು. ಇದು ಬೆಳಿಗ್ಗೆ ಹಸಿ ಹೊಟ್ಟೆಲಿ ಕುಡೀರಿ. ನಿಮ್ಗೇನಾದ್ರು ಒಳ್ಳೇದಾದ್ರೆ ಸ್ನೇಹಿತರೆ ನನ್ನ ನೆನೆಸ್ಕೊಳ್ಳಿ ಸಾಕು. ನಾನು ಈಗ ಕುಡಿದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ ಇದು ಒಂದು ಅರ್ಧ ಲೀಟರ್ ಗ್ಲಾಸ್ ಇರ್ಬೋದು. ಇದು ಒಂದು 1/2 ಲೀಟರ್ ಬರುತ್ತೆ. ಇದನ್ನ ನೋಡಿ
ಲೀಟ್ರಲ್ಲಿ ನೋಡಿ ಇಷ್ಟು ಕಮ್ಮಿ ಇದೆ. ಇದನ್ನ ನಾವೀಗ ಕುಡಿಯುವ ಸ್ನೇಹಿತರೆ. ಯಾವ ಥರ ಇರುತ್ತೆ ಟೇಸ್ಟ್ ಅಂತ ನೋಡೋಣ. ವಾವ್, ಯಾವ ಥರ ಇದ್ರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ, ಕುಡಿಲಿಕ್ಕೆ ಭಾಳ ಚೆನ್ನಾಗಿದೆ ನಿಜವಾಗ್ಲೂ. ಇದು ಬೆಳಿಗ್ಗೆ ಕುಡಿಯೋಂಥದ್ದು. ನಾನೀಗ ನಿಮಗೆ ತೋರ್ಸೋಕ್ಕೋಸ್ಕರ ಸ್ನೇಹಿತರೆ ನಾನು ಕುಡಿದಿದ್ದು. ಸೂಪರ್ ಆಗಿ ಟೇಸ್ಟ್ ಇದೆ ಸ್ನೇಹಿತರೆ. ಕುಡಿಯೋದ್ರಲ್ಲೂ ಏನು ಬೇಜಾರಿಲ್ಲ. ಇದು ನಮ್ಮ ಆರೋಗ್ಯ ಒಳ್ಳೇದು ಮಾಡುತ್ತೆ ಅಂದರೆ ನಾವು ಏನು ಬೇಕಾದ್ರೂ ಕುಡಿಯೋಕ್ಕೆ ನಾವು ರೆಡಿ ಇರಬೇಕು ಈಗಿನ ಜನ್ರೇಷನಲ್ಲಿ. ಬಿಕಾಸ್ ಆಫ್ ಏನು ಅಂತ ಹೇಳಿದ್ರೆ ಫುಡ್ ನಾವು ತಗೊಳ್ಳೋಂಥ ಫುಡ್ಡು ಯಾವುದು ಒಳ್ಳೇದಲ್ಲ, ಎಲ್ಲ ಕೆಮಿಕಲ್ ಫುಡ್. ಅದಕ್ಕೋಸ್ಕರ ನೀವು ಇದನ್ನ ಕುಡೀರಿ ಡೈಲಿ. ನಿಮಗೆ ಒಳ್ಳೆ ಆಹಾರ ಸೇವಿಸಿ ಸ್ನೇಹಿತರೆ. ನೋಡಿ, ಇಲ್ಲಿ 2 ಬಾಟ್ಲ್ ಇದೆ. ಈ ಥರ ಬಾಟ್ಲ್ ಏನು ನೋಡ್ತಿದ್ದೀರಲ್ವಾ, ಈ ಬಾಟ್ಲಲ್ಲಿ ನೀವು ಶೇಖರಣೆ ಮಾಡಿ ಇಟ್ಕೊಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಡಿ. ಈ ಥರ ಬಾಟಲ್ ಹಾಕೊಬಿಟ್ಟು ಇದನ್ನ ಮಾಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಿಗ್ಗೆ ಒಂದು ಗ್ಲಾಸು, ಇದರಲ್ಲಿ 1 ಗ್ಲಾಸು ಒಂದು ದಿವಸಕ್ಕೆ ಸಾಕು. ಬೆಳಿಗ್ಗೆ 1, ರಾತ್ರಿ 1 ಸ್ನೇಹಿತರೆ. ನಮಸ್ಕಾರ. ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಥ್ಯಾಂಕ್ ಯು ಸ್ನೇಹಿತರೆ. ಹೀಗೆ ನನ್ನ ಬೆಳೆಸ್ತಾ ಇರಬೇಕು ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಭರತ್ ಉಳ್ವಾರ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.